Hi, hello friends. Welcome to ಚಿಗುರು ಅಕಾಡೆಮಿ ಆಫ್ ಇಂಗ್ಲಿಷ್ ಶಿಕಾರಿಪುರ. ಸ್ನೇಹಿತರೆ, ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ಜಿ ಪಿ ಎಸ್ ಟಿ ಆರ್ಗೆ, ಪಿ ಎಸ್ ಟಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ದೆನ್ ಎಚ್ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ಎಚ್ ಎಸ್ ಟಿ ಆರ್ಗೆ, ಮತ್ತೆ ಗ್ರೂಪ್ ಸಿಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಖುಷಿ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯೂಟ್ಯೂಬಲ್ಲಿ ನೀವು ಆಕ್ಸೆಸ್ ಮಾಡ್ಬೋದು ನಮ್ಮ ಚಾನಲ್ನ. ಎಸ್, ಚಿಗುರು ಅಕಾಡೆಮಿ ಆಫ್ ಇಂಗ್ಲಿಷ್ ಅಂತ ಇದೆ. ಯಾರೆಲ್ಲ ಇದೆ ಫಸ್ಟ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ, ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಸದಾ ನೋಟಿಫೈ ಆಗಿರ್ಬೋದು. ಎಸ್, ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್, ದಟ್ ಈಸ್ ಸೆಂಟೆನ್ಸ್. ಸೆಂಟೆನ್ಸ್ ಬಗ್ಗೆ ಏನೆಲ್ಲ ತಿಳ್ಕೋಬೇಕು ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ನರು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಈ ದಿನ ಡಿಸ್ಕಷನ್ ಮಾಡ್ತೀನಿ. ಎಸ್, ಲೆಟ್ಸ್ ಬಿಗಿನ್. ಎಸ್, ವಾಟ್ ಈಸ್ ಸೆಂಟೆನ್ಸ್? ಸೆಂಟೆನ್ಸ್ ಅಂದ್ರೆ ಏನು ಅಲ್ವಾ? ಸೆಂಟೆನ್ಸ್ ಅಂದ್ರೆ ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್. ಸೆಂಟೆನ್ಸ್ ಅಂದ್ರೆ ಏನು ಅಲ್ಲ, ಒಂದು ಗ್ರೂಪ್ ಆಫ್ ವರ್ಡ್ಸ್, ಅದು ಕಂಪ್ಲೀಟ್ ಸೆನ್ಸ್ ಅನ್ನ ಕೊಡ್ತಾ ಇರಬೇಕು. ಅವಾಗ ಮಾತ್ರ ನಾವು ಅದನ್ನ ಏನಂತೀವಿ, ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ನೋಡಿ, ಐ ಆಮ್ ರೀಡಿಂಗ್ ಅ ಬುಕ್. ಇದು ಕಂಪ್ಲೀಟ್ ಸೆನ್ಸ್ ಅನ್ನ ಕೊಡ್ತಾ ಇದೆ. ನೋಡಿ, ಗ್ರೂಪ್ ಆಫ್ ವರ್ಡ್ಸ್ ಇದಾವೆ. ಐ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಅಕಾರ್ಡಿಂಗ್ ಟು ಸೆಂಟೆನ್ಸ್ ಪ್ಯಾಟರ್ನ್, ಐ ರೆಫರ್ಸ್ ಟು ಸಬ್ಜೆಕ್ಟ್, ಆಮ್ ರೆಫರ್ಸ್ ಟು ವರ್ಬ್, ರೀಡಿಂಗ್ ರೆಫರ್ಸ್ ಟು, ಇದು ಹೆಲ್ಪಿಂಗ್ ವರ್ಬ್ ಆಗುತ್ತೆ, ಇದು ಮೇನ್ ವರ್ಬ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎ ಅನ್ನೋದು ಪ್ರಿಪೊಸಿಷನ್, ಎ ಅನ್ನೋದು ಆರ್ಟಿಕಲ್, ಬುಕ್ ಅನ್ನೋದು ನೌನ್ ಆಗುತ್ತೆ ಸ್ನೇಹಿತರೆ. ಮೀನ್ಸ್ ಇದು ಆಬ್ಜೆಕ್ಟ್ ಆಗುತ್ತೆ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ಪ್ಯಾಟರ್ನ್. ನೆಕ್ಸ್ಟ್ ಎರಡನೇ ಸೆಂಟೆನ್ಸ್ ನೋಡ್ರಿ, ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಈ ಎರಡು ಸೆಂಟೆನ್ಸ್ ಅನ್ನ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಯ್ತು, ಸೆಂಟೆನ್ಸ್ ಅಂದ್ರೆ ಅದು ಗ್ರೂಪ್ ಆಫ್ ವರ್ಡ್ಸ್ ಇರುತ್ತೆ ಅಲ್ಲಿ. ಅದು ಆ ಗ್ರೂಪ್ ಆಫ್ ವರ್ಡ್ಸ್ ಕಂಪ್ಲೀಟ್ ಮೀನಿಂಗ್ ಅನ್ನ ಅಥವಾ ಕಂಪ್ಲೀಟ್ ಸೆನ್ಸ್ ಅನ್ನ ಕೊಡ್ತಾ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ? ಎಸ್, ಸೆಂಟೆನ್ಸ್ ಅಂತ ಹೇಳಿದ್ರೆ ಈಗ ನಮಗೆ ಹೆಂಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೋ, ಸೆಂಟೆನ್ಸಿಗೂ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಎ ಗುಡ್ ಸೆಂಟೆನ್ಸ್, ಒಂದು ಒಳ್ಳೆ ಸೆಂಟೆನ್ಸ್ ಅಂತ ಅನ್ಸ್ಕೋಬೇಕು ಅಂತ ಹೇಳಿದ್ರೆ ಈ ಎಲ್ಲಾ ಗುಣಗಳು ಕೂಡ ಆ ಒಂದು ಸೆಂಟೆನ್ಸ್ ಅಲ್ಲಿ ಇರಬೇಕು. ಯಾವ ಗುಣಗಳು? ಎ ಸೆಂಟೆನ್ಸ್ ಹ್ಯಾಸ್ ದ ಫಾಲೋಯಿಂಗ್ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವುದು? ಕಂಪ್ಲೀಟ್ನೆಸ್ ಆಫ್ ಮೀನಿಂಗ್. ಆ ಮೀನಿಂಗ್ ಕಂಪ್ಲೀಟ್ ಆಗಿ ಇರಬೇಕು. ಎ ಸೆಂಟೆನ್ಸ್ ಎಕ್ಸ್ಪ್ರೆಸ್ ಎ ಕಂಪ್ಲೀಟ್ ಥಾಟ್. ಅಲ್ಲಿ ಯಾವುದೇ ರೀತಿಯ ಒಂದು ಅಡಚಣೆ ಇರಬಾರ್ದು. ಫಾರ್ ಎಕ್ಸಾಂಪಲ್, ಶಿ ಈಸ್ ರೀಡಿಂಗ್ ಅ ಬುಕ್. ಅವಳು ಏನನ್ನ ಓದ್ತಾ ಇದ್ದಾಳೆ? ಒಂದು ಬುಕ್ಸ್ ಅನ್ನು ಓದ್ತಾ ಇದ್ದಾಳೆ. ಎಲ್ಲೂ ಕೂಡ ಈ ಸೆಂಟೆನ್ಸ್ಗೆ ಅಡಚಣೆ ಇಲ್ಲ. ಗ್ರೂಪ್ ಆಫ್ ವರ್ಡ್ಸ್ ಮೂಲಕ ಇದು ಎಕ್ಸ್ಪ್ರೆಸ್ ಆಗಿದೆ. ಸೊ ಆ ಒಂದು ಸೆಂಟೆನ್ಸ್ ಕಂಪ್ಲೀಟ್ನೆಸ್ ಆಗಿ ಮೀನಿಂಗ್ ಅನ್ನ ಕೊಡ್ತಾ ಇರಬೇಕು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಪ್ರೆಸೆನ್ಸ್ ಆಫ್ ಎ ಸಬ್ಜೆಕ್ಟ್. ಆ ಸೆಂಟೆನ್ಸ್ ಯಾವಾಗಲೂ ಕೂಡ ಏನಾಗ್ತಾ ಇರಬೇಕು ಅಂತ ಹೇಳಿದ್ರೆ ಸಬ್ಜೆಕ್ಟ್ ನ ಪ್ರೆಸೆನ್ಸ್ ಮಾಡ್ತಾ ಇರಬೇಕು. ನೋಡಿ, ಎವ್ರಿ ಸೆಂಟೆನ್ಸ್ ಹ್ಯಾಸ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಏನ್ ಹೇಳುತ್ತೆ? ಹೂ, ಯಾರು ಅಂತ ತಿಳಿಸುತ್ತೆ, ಅಥವಾ ವಾಟ್, ಅದು ಏನು ಅಂತ ಹೇಳಿ ತಿಳಿಸುತ್ತೆ. ಸಬ್ಜೆಕ್ಟ್ ನ ಕೆಲಸ ಯಾವಾಗಲೂ ಕೂಡ ಹೂ, ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಅದು ಏನು ಅಂತ ಹೇಳಿ ತಿಳಿಸ್ತಾ ಇರುತ್ತೆ. ಸೊ ಅದನ್ನ ಏನಂತ ಕರಿತೀವಿ? ಸಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ನೋಡಿ, ದ ಬಾಯ್ ಪ್ಲೇಸ್ ಕ್ರಿಕೆಟ್. ನಾವಿಲ್ಲಿ ಹೂ ಡಸ್ ಪ್ಲೇ ಕ್ರಿಕೆಟ್ ಅಂತ ಹೇಳಿದ್ರೆ ಏನ್ ಬರುತ್ತೆ ಆನ್ಸರು? ದ ಬಾಯ್. ಹೂ ಅನ್ನೋ ಜಾಗದಲ್ಲಿ ಏನ್ ಬರುತ್ತೆ? ಬಾಯ್ ಅಂತ ಬರುತ್ತೆ. ಮೀನ್ಸ್ ಆ ಒಂದು ಸೆಂಟೆನ್ಸ್ ಹೂ ಅಂತ ಪ್ರಶ್ನೆ ಕೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ? ಸಬ್ಜೆಕ್ಟ್ ಅಂತ ಕರಿತೀವಿ. ಆ ಸಬ್ಜೆಕ್ಟ್ ಕ್ಲಿಯರ್ ಆಗಿ ಮೆನ್ಷನ್ ಆಗಿರ್ಬೇಕು ಅನ್ನೋದು ಇದು ಒಂದು ಸೆಂಟೆನ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್ ನೋಡಿ, ಪ್ರೆಸೆನ್ಸ್ ಆಫ್ ಎ ಪ್ರಿಡಿಕೇಟ್. ನಿಮಗೆ ಗೊತ್ತಿದೆ, ಸೆಂಟೆನ್ಸ್ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಮತ್ತೆ ಪ್ರಿಡಿಕೇಟ್ ಅಂತ ಇದೆ. ಸಬ್ಜೆಕ್ಟ್ ಪಾರ್ಟ್ ಮತ್ತೆ ಪ್ರಿಡಿಕೇಟ್ ಪಾರ್ಟ್ ಅಂತ ಇರುತ್ತೆ. ನೋಡಿ, ಇವಾಗ ಯಾವ್ದು ಸಬ್ಜೆಕ್ಟ್ ಪಾರ್ಟ್ ಅಂತ ಹೇಳಿದ್ರೆ ಈ ಸೆಂಟೆನ್ಸ್ ಅಲ್ಲಿ ದ ಬಾಯ್ ಪ್ಲೇಸ್ ಕ್ರಿಕೆಟ್.
ದ ಬಾಯ್ ಪ್ಲೇಸ್ ಕ್ರಿಕೆಟ್. ಈ ಸೆಂಟೆನ್ಸ್ ಅಲ್ಲಿ ದ ಬಾಯ್ ಅನ್ನೋದು ಸಬ್ಜೆಕ್ಟು, ಪ್ಲೇಸ್ ಕ್ರಿಕೆಟ್ ಅನ್ನೋದು ಪ್ರಿಡಿಕೇಟ್ ಪಾರ್ಟ್. ಯಾವಾಗಲೂ ಕೂಡ ಒಂದು ಸೆಂಟೆನ್ಸ್ ಎ ಗುಡ್ ಸೆಂಟೆನ್ಸ್ ಹ್ಯಾವ್ ಎ ಗುಡ್ ಪ್ರಿಡಿಕೇಟ್, ಒಂದು ಪ್ರಿಡಿಕೇಟ್ ಅನ್ನ ಹೊಂದಿರುತ್ತೆ. ಎಸ್ ನೋಡಿ, ಪ್ರಿಡಿಕೇಟ್ ಟೆಲ್ಸ್ ಸಮಥಿಂಗ್ ಅಬೌಟ್ ದ ಸಬ್ಜೆಕ್ಟ್. ಆ ಹುಡುಗ ಏನ್ ಮಾಡ್ತಾ ಇದ್ದಾನೆ, ಈ ಪ್ಲೇಸ್ ದ ಕ್ರಿಕೆಟ್, ಪ್ಲೇಸ್ ದ ಕ್ರಿಕೆಟ್, ಪ್ಲೇಸ್ ದ ಕ್ರಿಕೆಟ್ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಬಗ್ಗೆ ಮಾತಾಡುತ್ತೆ ಪ್ರಿಡಿಕೇಟ್ ಯಾವಾಗಲೂ ಕೂಡ. ಅರ್ಥ ಆಗ್ತಿದೆಯಲ್ವಾ? ಎಸ್. ನೆಕ್ಸ್ಟ್ ಪ್ರಾಪರ್ ವರ್ಡ್ ಆರ್ಡರ್. ಸೆಂಟೆನ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಸ್ಟ್ರಕ್ಚರು. ಫಸ್ಟ್ ಸಬ್ಜೆಕ್ಟ್ ಇರುತ್ತೆ, ನೆಕ್ಸ್ಟ್ ವರ್ಬ್ ಇರುತ್ತೆ, ನೆಕ್ಸ್ಟ್ ಆಬ್ಜೆಕ್ಟ್ ಇರುತ್ತೆ. ಇದನ್ನ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಪ್ರಕಾರ ನಾವು ಸೆಂಟೆನ್ಸ್ ಅನ್ನ ಅರೇಂಜ್ ಮಾಡ್ತೀವಿ ಅನ್ನೋದು ಗೊತ್ತು ನಿಮಗೆ. ಶಿ ಲೈಕ್ಸ್ ಮ್ಯೂಸಿಕ್, ಈ ತರ ಅರೇಂಜ್ಡ್ ಆಗಿರ್ಬೇಕು. ಶಿ ಅನ್ನೋದು ಸಬ್ಜೆಕ್ಟ್, ಲೈಕ್ಸ್ ಅನ್ನೋದು ವರ್ಬ್, ಮ್ಯೂಸಿಕ್ ಅನ್ನೋದು ಆಬ್ಜೆಕ್ಟ್. ಈ ರೀತಿ ಇರಬಾರ್ದು ಅಂತೇಳಿ ಲೈಕ್ಸ್ ಶಿ ಮ್ಯೂಸಿಕ್, ಇದು ರಾಂಗ್ ಆಗುತ್ತೆ ಅಲ್ವಾ? ನೆಕ್ಸ್ಟ್ ನೋಡಿ, ಯೂಸ್ ಆಫ್ ಫೈನೈಟ್ ವರ್ಬ್ಸ್. ಈ ಫೈನೈಟ್ ವರ್ಬ್ಸ್ ಅಂದ್ರೆ ಗೊತ್ತಿದೆ ನಿಮಗೆ, V1 ಮತ್ತೆ V2. V1 ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್, V1 ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್ ನ ವರ್ಬು, V2 ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್ ನ ವರ್ಬು. ನಿಮಗೆ ಗೊತ್ತಿರಬೇಕು ನಿಮಗೆ V1 ಮತ್ತೆ V2 ಅಂತ ಹೇಳಿದ್ರೆ, V1 ಅಂದ್ರೆ ಪ್ರೆಸೆಂಟ್ ಟೆನ್ಸ್ ನ ವರ್ಬು, V2 ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್ ನ ವರ್ಬು. ಇವೆರಡನ್ನು ಕೂಡ ಫೈನೈಟ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಫೈನೈಟ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ನೋಡಿ, ಎ ಸೆಂಟೆನ್ಸ್ ಕಂಟೈನ್ಸ್ ಎ ವರ್ಬ್ ದಟ್ ಶೋಸ್ ಟೆನ್ಸ್. ಒಂದು ಸೆಂಟೆನ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ವರ್ಬ್ ನ ಹೊಂದಿರಲೇಬೇಕು ಅಂತೇಳಿ. ಈ ರೈಟ್ಸ್ ಎ ಲೆಟರ್. ಈ ರೈಟ್ಸ್ ಅನ್ನೋದು ಫೈನೈಟ್ ವರ್ಬ್. ಇಲ್ಲಿ ರೈಟ್ಸ್ ಅನ್ನೋದು ಏನಿಲ್ಲಿ ಫೈನೈಟ್ ವರ್ಬ್ ಆಗುತ್ತೆ. ಕರೆಕ್ಟ್ ಪಂಕ್ಚುಯೇಷನ್ಸ್. ಎಸ್, ವೆರಿ ನೈಸ್. ಲಿಸನ್, ಸೆಂಟೆನ್ಸ್ಗಳಲ್ಲಿ ಟೈಪ್ಸ್ ಇದಾವೆ. ಅಸರ್ಟಿವ್ ಸೆಂಟೆನ್ಸ್ ಅಂತ ಇದೆ, ಅಸರ್ಟಿವ್ ಸೆಂಟೆನ್ಸ್ ಅಂತ ಇದೆ, ಇಂಪರೇಟಿವ್ ಸೆಂಟೆನ್ಸ್ ಅಂತ ಇದೆ, ಇಂಪರೇಟಿವ್ ಸೆಂಟೆನ್ಸ್ ಅಂತ ಇದೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಇದೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಇದೆ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಇದೆ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಇದೆ, ಮತ್ತೆ ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಇದೆ, ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಇದೆ. ಅಸರ್ಟಿವ್ ಸೆಂಟೆನ್ಸ್ ಯಾವಾಗಲೂ ಕೂಡ ಫುಲ್ ಸ್ಟಾಪ್ ಇಂದ ಎಂಡ್ ಆಗುತ್ತೆ. ಇಂಪರೇಟಿವ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಇಂದ ಎಂಡ್ ಆಗುತ್ತೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಕ್ವಶನ್ ಮಾರ್ಕ್ ಇಂದ ಎಂಡ್ ಆಗುತ್ತೆ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಇಂದ ಎಂಡ್ ಆಗುತ್ತೆ. ಆಪ್ಟೇಟಿವ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಇಂದ ಎಂಡ್ ಆಗುತ್ತೆ. ದಿಸ್ ಇಸ್ ವಾಟ್ ದ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್. ಈ ತರ ಪಂಕ್ಚುಯೇಷನ್ಗಳು ಇವೇ. ಪಂಕ್ಚುಯೇಷನ್ ಅಂದ್ರೆ ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್, ಎಕ್ಸ್ಕ್ಲಮೇಷನ್ ಮಾರ್ಕ್, ಫುಲ್ ಸ್ಟಾಪ್. ಈ ಪಂಕ್ಚುಯೇಷನ್ ಮಾರ್ಕ್ಗಳು ಆ ಒಂದು ಸೆಂಟೆನ್ಸ್ ಅಲ್ಲಿ ಕರೆಕ್ಟ್ ಆಗಿರಬೇಕು ಅನ್ನೋದು ಈ ಒಂದು ಸೆಂಟೆನ್ಸ್ ನ ರೂಲ್ಸ್. ನೋಡಿ, ಇಲ್ಲಿ ವಾಟ್ ಅಂತ ಸ್ಟಾರ್ಟ್ ಆಗಿದೆ. ವಾಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಇಂಟ್ರಾಗೇಷನ್ ಅಂತ ಹೇಳಿ. ಇಂಟ್ರಾಗೇಷನ್ ಇರೋದ್ರಿಂದ ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ನೇಮ್. ನೋಡಿ, ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ವಿ ಪುಟ್ ಕ್ವಶನ್ ಮಾರ್ಕ್. ವೈ? ಬಿಕಾಸ್ ದಿಸ್ ಈಸ್ ದ ಕೇಸ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ನಾವೇನ್ ಮಾಡ್ತೀವಿ? ಕ್ವಶನ್ ಮಾರ್ಕ್ ಅನ್ನೇ ಹಾಕ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ವಾ? ಎಸ್. ನೆಕ್ಸ್ಟ್, ಗ್ರಾಮೆಟಿಕಲ್ ಕರೆಕ್ಟ್ನೆಸ್. ಸೆಂಟೆನ್ಸ್ ಯಾವಾಗಲೂ ಕೂಡ ನಿಮಗೆ ಗೊತ್ತಿರಬೇಕು. ಎ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಕ್ಯಾಪಿಟಲ್ ಲೆಟರ್. ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗಬೇಕು. ಕ್ಯಾಪಿಟಲ್ ಲೆಟರ್. ಎಂಡ್ಸ್ ವಿತ್ ಪ್ರಾಪರ್ ಪಂಕ್ಚುಯೇಷನ್ ಮಾರ್ಕ್. ವೆದರ್ ದ sentence is exclamatory, exclamation mark, whether the sentence is assertive, full stop, whether the sentence is interrogative, question mark. This is what the sentence pattern. According to the sentence, grammar also ಏನಾಗಿರ್ಬೇಕು? ಕರೆಕ್ಟ್ನೆಸ್ ಆಗಿರ್ಬೇಕು ಅನ್ನೋದು. ದೇ ಆರ್ ಗೋಯಿಂಗ್ ಟು ಸ್ಕೂಲ್. ನೋಡಿ, ಕರೆಕ್ಟ್ ಇದೆ ಇಲ್ಲಿ. ಎಸ್, ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಹಾಗಾದ್ರೆ ಟೈಪ್ಸ್ ಆಫ್ ಸೆಂಟೆನ್ಸಸ್ ನೋಡಿದ್ರೆ ಇಲ್ಲಿ 5 ಟೈಪ್ಸ್ ಆಫ್ ಸೆಂಟೆನ್ಸಸ್ ಇದಾವೆ ಇಂಗ್ಲಿಷ್ ಅಲ್ಲಿ. ಅವನ್ನ ನಾವು ಒಂದೊಂದೇ ನೋಡೋದಾದ್ರೆ ಅಸರ್ಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಆಪ್ಟೇಟಿವ್ ಸೆಂಟೆನ್ಸ್. ಓಕೆ, ಈ ಒಂದೊಂದು ಸೆಂಟೆನ್ಸ್ಗಳ ಬಗ್ಗೆ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಫಸ್ಟ್ ಅಸರ್ಟಿವ್ ಸೆಂಟೆನ್ಸ್. ಏನು ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ? ಅಸರ್ಟಿವ್ ಸೆಂಟೆನ್ಸ್, ದ ಸೆಂಟೆನ್ಸ್ ವಿಚ್ ಮೇಕ್ಸ್ ಸ್ಟೇಟ್ಮೆಂಟ್ ಈಸ್ ಕಾಲ್ಡ್ ಅಸರ್ಟಿವ್ ಸೆಂಟೆನ್ಸ್. ಯಾವ ಸೆಂಟೆನ್ಸು ಈ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಇರ್ತವೆ ಅವುಗಳನ್ನು ನಾವು ಏನಂತ ಕರಿತೀವಿ? ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅಸರ್ಟಿವ್ ಸೆಂಟೆನ್ಸ್ ಯಾವಾಗಲೂ ಕೂಡ ಟ್ರುತ್ ಮತ್ತೆ ಈ ಫ್ಯಾಕ್ಟ್ಗಳನ್ನ ಎಕ್ಸ್ಪ್ರೆಸ್ ಮಾಡುತ್ತೆ.
ಅಸರ್ಟಿವ್ ಸೆಂಟೆನ್ಸ್ ಇದರದ್ದು ಕ್ಯಾರೆಕ್ಟರ್ ಏನಪ್ಪಾ ಅಂತ ಹೇಳಿದ್ರೆ ಇದು ನೋಡಿ. These types of sentences tell us something. They give us information. ನಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತವೆ and normally ends with full stop. Already I told that assertive sentence ಯಾವಾಗಲೂ ಕೂಡ full stop ಇಂದ ಎಂಡ್ ಆಗುತ್ತೆ. assertive sentence ಸ್ಟ್ರಕ್ಚರ್ ಹೆಂಗಿರುತ್ತೆ, ಸಬ್ಜೆಕ್ಟ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಇದನ್ನ ನಾವು the structure of assertive sentence ಅಂತ ಹೇಳಿ ಕರಿಬಹುದು. ಓಕೆ, ಎಕ್ಸಾಂಪಲ್ಸ್ ಇದಾವೆ. She drinks coffee. He is giving money. They were riding a bike. ನೋಡಿ ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇದೆ. ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ಮೇನ್ ವರ್ಬು, ಆಬ್ಜೆಕ್ಟ್. ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ಮೇನ್ ವರ್ಬ್ ಇದೆ, ಆಬ್ಜೆಕ್ಟ್ ಇದೆ. ಈ ರೀತಿ ಸ್ಟ್ರಕ್ಚರ್ ಅನ್ನ ಯಾವ್ದು ಫಾಲೋ ಮಾಡುತ್ತೆ ಅಂತ ಹೇಳಿದ್ರೆ ಅಸರ್ಟಿವ್ ಸೆಂಟೆನ್ಸ್ ಫಾಲೋ ಮಾಡುತ್ತೆ. ಅಸರ್ಟಿವ್ ಸೆಂಟೆನ್ಸ್ ನ ಕೂಡ ನಾವು ಪಾಸಿಟಿವ್ ಮತ್ತೆ ನೆಗೆಟಿವ್ ಮಾಡಬಹುದು. ಹೆಂಗೆ ನೋಡಿ, ವಿ ಆರ್ ವರ್ಕಿಂಗ್ ನೌ. ನಾವು ಇವಾಗ ಕೆಲಸವನ್ನ ಮಾಡ್ತಾ ಇದೀವಿ. ನಾವು ಇವಾಗ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಏನ್ ಬರಿಬೇಕು, ವಿ ಆರ್ ನಾಟ್ ವರ್ಕಿಂಗ್ ನೌ. ಶಿ ರೈಟ್ಸ್ ಎ ಪೋಯಮ್. ಶಿ ರೈಟ್ಸ್ ಎ ಪೋಯಮ್. ಅವಳು ಒಂದು ಪದ್ಯವನ್ನು ಬರಿತಾಳೆ. ಶಿ ಡಸ್ ನಾಟ್ ರೈಟ್ ಎ ಪೋಯಮ್. ನೋಡಿ ನೆಗೆಟಿವ್ ಹೆಂಗ್ ಮಾಡೋದು ಅಂತೇಳಿ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೆಗೆಟಿವ್ ಬೇಕಾದ್ರೆ ಮಾಡಕ್ ಹೇಳ್ಬೋದು ಅಥವಾ ಪಾಸಿಟಿವ್ ಮಾಡಕ್ ಹೇಳ್ಬೋದು. ಬಿ ರೆಡಿ, ಎರಡಕ್ಕೂ ರೆಡಿ ಆಗಿರ್ಬೇಕು ನಾವು. ಜಾನ್ ಹ್ಯಾಸ್ ಲೆಫ್ಟ್ ದ ಬ್ಯಾಗ್. ಜಾನ್ ಹ್ಯಾಸ್ ನಾಟ್ ಲೆಫ್ಟ್ ದ ಬ್ಯಾಗ್. ಹಿ ವಾಸ್ ಈಟಿಂಗ್ ಪಿಜ್ಜಾ. ಹಿ ವಾಸ್ ನಾಟ್ ಈಟಿಂಗ್ ಎ ಪಿಜ್ಜಾ. ಶ್ರೇಯಾ ಟೋಲ್ಡ್ ದ ಟ್ರೂತ್. ಶ್ರೇಯಾ ಡಿಡ್ ನಾಟ್ ಟೆಲ್ ದ ಟ್ರೂತ್. ನೋಡಿ ಏನ್ ಗಮನಿಸಿದ್ರಿ ಇಲ್ಲಿ, ಈ ತರ ರೈಟ್ಸ್ ಬಂದಾಗ ನೆಗೆಟಿವ್ ಮಾಡ್ಬೇಕಾದ್ರೆ ಅದನ್ನ ರೈಟ್ಸ್ ಅನ್ನೋದನ್ನ ನೋಡಿ ಡಸ್ ಪ್ಲಸ್ ರೈಟ್ ಮಾಡ್ಕೋಬೇಕು. ಡಸ್ ಪ್ಲಸ್ ರೈಟ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಎಸ್, ನಾವೇನ್ ಮಾಡ್ತೀವಿ, ಈ ತರ ರೈಟ್ಸ್ ನ ಡಸ್ ಪ್ಲಸ್ ರೈಟ್ ಆಗಿ ಮಾಡ್ಕೊಂಡ್ರೆ ನಮಗೆ ನೆಗೆಟಿವ್ ಮಾಡಕ್ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಶಿ ರೈಟ್ಸ್ ಎ ಪೋಯಮ್ ಅಂತ ಇದೆ. ಶಿ ನಾಟ್ ರೈಟ್ಸ್ ಎ ಪೋಯಮ್ ಅಂತ ಬರೆದ್ರೆ ತಪ್ಪಾಗುತ್ತೆ. ನಾವೇನ್ ಮಾಡ್ಬೇಕು, ಹೆಲ್ಪಿಂಗ್ ವರ್ಬ್ ಅನ್ನು ಹಾಕಬೇಕು. ಡಸ್ ಅನ್ನ ಹಾಕೊಂಡು ಆಮೇಲೆ ಮೇನ್ ವರ್ಬ್ ರೈಟ್ ಆಗುತ್ತೆ. ಅದಾಗ್ತಿದೆಯಾ? ಅದೇ ರೀತಿ ಸೇಮ್ ಟೋಲ್ಡ್ ಅನ್ನೋದು ನೋಡಿ, ಈ ಟೋಲ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಂದ್ರೆ V2 ವರ್ಬ್ ಆಗುತ್ತೆ. ಇದನ್ನ ಡಿಡ್ ಪ್ಲಸ್ ಟೆಲ್ ಮಾಡ್ಕೋಬೇಕು. ಅವಾಗ ನಾವು ಡಿಡ್ ನಾಟ್ ಟೆಲ್ ದ ಟ್ರುತ್ ಅಂತ ಹೇಳಿ ಬರೆಯಕ್ಕಾಗುತ್ತೆ. ಎಸ್, ಈ ರೀತಿ ಟ್ರಿಕಿಯಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೆಂಟೆನ್ಸ್ ಅನ್ನ ಈಸಿಯಾಗಿ ಪಾಸಿಟಿವ್ ನೆಗೆಟಿವ್ ಕನ್ವರ್ಟ್ ಮಾಡಬಹುದು. ನೆಕ್ಸ್ಟ್ ನೋಡಿ, interrogative sentence. Interrogative sentence are the sentences which we can use asking question. ಇದನ್ನ ಕ್ವಶನ್ ಅನ್ನ ಕೇಳಕ್ಕೋಸ್ಕರ ಯೂಸ್ ಮಾಡ್ತೀವಿ. ಎಸ್, ಇಂಟರ್ರೋಗೇಟಿವ್ ಸೆಂಟೆನ್ಸ್ ಪ್ಯಾಟರ್ನ್ ಹೆಂಗಿರುತ್ತೆ, WH ವರ್ಡ್ಸ್ ಇರುತ್ತೆ, ಆಕ್ಸಿಲರಿ ವರ್ಬ್ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ನೆಕ್ಸ್ಟ್ ವರ್ಬ್ ಇರುತ್ತೆ. ಲಿಸನ್, who is looking at you? Who is looking at you? This type of sentence what we call WH ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಯಾಕೆ? ಇಲ್ಲಿ WH ವರ್ಡ್ಸ್ ಇದೆ. ಸೊ do you understand this type of sentences what we call, this is yes or no type question. This is yes or no type question. He is reading, isn't he? This is question tag. ಈ ರೀತಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೆಂಟೆನ್ಸ್ಗಳನ್ನ ಯಾವ ಸೆಂಟೆನ್ಸ್ ಅದು ಅಂತ ಹೇಳಿ ಗುರುತಿಸೋದನ್ನು ಕಲಿಬೇಕಾಗುತ್ತೆ. ಅವಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ನಾಲೆಡ್ಜ್ ಗೇನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಎಸ್, ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಎಸ್, ಆಲ್ರೆಡಿ ಐ ಟೋಲ್ಡ್ ದಟ್ ಈ ಇಂಟರ್ರೋಗೇಟಿವ್ ಸೆಂಟೆನ್ಸ್ ಅಲ್ಲಿ 3 ಟೈಪ್ಸ್ ಇದೆ. WH ಕ್ವಶನ್, ಎಸ್ ಆರ್ ಟೈಪ್ ಕ್ವಶನ್, ಕ್ವಶನ್ ಟ್ಯಾಗ್. ಈ WH ಕ್ವಶನ್ ಅಂತ ಹೇಳಿದ್ರೆ ಏನಂತ, ಈ ವರ್ಡ್ಸ್ WH ವರ್ಡ್ಸ್ ಇರ್ತಾವ ನೋಡ್ರಿ. WH ವರ್ಡ್ಸ್ ಯಾವುದು? WH ವರ್ಡ್ಸ್ ಅಂತ ಹೇಳಿದ್ರೆ ನೋಡಿ, ವಾಟ್, ವೆನ್, ವೈ, ಹೂ, whom, how, where. ಇವೆಲ್ಲ ಈ ತರ ವರ್ಡ್ಸ್ ಗಳನ್ನ ಬಳಸಿ ನಾವು ಪ್ರಶ್ನೆ ಕೇಳಿದ್ವಿ ಅಂತ ಹೇಳಿದ್ರೆ ಇದನ್ನ ನಾವೇನಂತ ಕರಿತೀವಿ? WH ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. WH ವರ್ಡ್ಸ್ ಬಳಸಿ. ಎಸ್ ಆರ್ ಟೈಪ್ ಕ್ವಶನ್ ಅಂತ ಹೇಳಿದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್
ಹೆಲ್ಪಿಂಗ್ ವರ್ಬ್ಸ್ ಲೈಕ್ ಆರ್ ಆಗಿರ್ಬೋದು, ಅಂದ್ರೆ ಬಿ ಫಾರ್ಮ್ ವರ್ಬ್ಸ್. ಬಿ ಫಾರ್ಮ್ ಅಲ್ಲಿ ಯಾವ ಬರ್ತವೆ? ಆಮ್ ಬರುತ್ತೆ, ಈಸ್ ಬರುತ್ತೆ, ಆರ್ ಬರುತ್ತೆ, ವಾಸ್ ಬರುತ್ತೆ, ವರ್ ಬರುತ್ತೆ, ಇವನ್ ಕೇಳಿ. ಅಥವಾ ಡೂ ಫಾರ್ಮ್ ವರ್ಬ್ಸ್, ಡೂ, ಡಸ್, ಡಿಡ್. ಅಥವಾ ಹ್ಯಾವ್ ಫಾರ್ಮ್ ವರ್ಬ್ಸ್, ಹ್ಯಾವ್, ಹ್ಯಾಸ್, ಹ್ಯಾಡ್. ಈ ಈ ಒಂದು ಪ್ಯಾಟರ್ನ್ ಅಲ್ಲಿ ನಾವು ಕ್ವಶನ್ ಕೇಳಿದ್ವಿ ಅಂತ ಹೇಳಿದ್ರೆ ಅದನ್ನ ಎಸ್ ಆರ್ ನೋ ಕ್ವಶನ್ ಅಂತ ಕೇಳ್ತೀವಿ. ಈ ಕ್ಯಾಟಗರಿನ ನಾವು ಸರ್ವೆ ಮೆಥಡ್ ಅಲ್ಲಿ ಬಳಸ್ತೀವಿ. ಸರ್ವೆ ಮೆಥಡ್ ಅಲ್ಲಿ ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ ಟು ಕನ್ಸ್ಯೂಮ್ ದ ಟೈಮಿಂಗ್, ಟೈಮ್ ನ ಉಳಿಸೋಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಒಂದು ಪ್ಯಾಟರ್ನ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಇಸ್ ನಾಟ್ ಆಸ್ಕಿಂಗ್ ಕ್ವಶನ್. ಕ್ವಶನ್ ಟ್ಯಾಗ್ ಅಂತ ಹೇಳಿದ್ರೆ ಇದು ಕ್ವಶನ್ ಕೇಳೋದಲ್ಲ, ಟು ಗೆಟ್ ಕನ್ಫರ್ಮೇಶನ್. ಈಗ ಫಾರ್ ಎಕ್ಸಾಂಪಲ್, ಹಿ ಈಸ್ ಸ್ಲೀಪಿಂಗ್ ಇಸಂಟ್ ಹಿ, ಅವ್ನು ಮಲಗಿದಾನ ಇಲ್ವೋ ಅಂತ ಹೇಳಿ ಕನ್ಫರ್ಮೇಶನ್ ಕೇಳೋದಕ್ಕೋಸ್ಕರ ನಾವು ಬಳಸ್ತೀವಿ ಈ ಒಂದು ಟೈಪ್ ಅನ್ನ. ಎಸ್, ಇದರಲ್ಲಿ ಮತ್ತೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಮಾಡಬಹುದು ನೋಡಿ. ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್. ವೈ ಆರ್ ಯು ಗೋಯಿಂಗ್ ಟು ಶಾಪ್? ವೈ ಆರ್ ಯು ನಾಟ್ ಗೋಯಿಂಗ್ ಟು ಶಾಪ್? ಅರ್ಥ ಆಗ್ತಿದ್ಯಾ? ಡು ಯು ಕಮ್ ನೌ? ನೀನ್ ಇವಾಗ ಬರ್ತೀಯಾ? ಡೋಂಟ್ ಯು ಕಮ್ ನೌ? ಕ್ವಶನ್ ಮಾರ್ಕ್ ಹಾಕ್ಬೇಕಿಲ್ಲಿ. ಯಾಕೆ ಅಂತ ಹೇಳಿದ್ರೆ ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಸೊ ಇಸ್ ಇಟ್ ಈಸಿ ಟು ಸ್ಟಡಿ? ಇದು ಓದಕ್ಕೆ ಈಸಿ ಇದೆಯಾ? ಇಸ್ ಇಟ್ ನಾಟ್ ಇಟ್ ಇಸ್ ಈಸಿ ಟು ಸ್ಟಡಿ? ಇದು ಓದಕ್ಕೆ ಈಸಿ ಇಲ್ವಾ? ಶಿ ಈಸ್ ರೀಡಿಂಗ್ ಎ ಬುಕ್ ಇಸಂಟ್ ಶಿ? ಅವಳು ಬುಕ್ ಓದ್ತಾಳ ಇಲ್ವೋ? ಅಲ್ವಾ? ಎಸ್, ನೋಡಿ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಟ್ಯಾಗ್ ಹಾಕಿದೀವಿ. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದೆ, ಪಾಸಿಟಿವ್ ಟ್ಯಾಗ್ ಹಾಕಿದೀವಿ. ದ ರೂಲ್ಸ್, ಇದು ರೂಲ್ಸ್ ಏನಪ್ಪಾ ಅಂತ ಹೇಳಿದ್ರೆ ಯಾವ್ದ್ರದ್ದು? ಕ್ವಶನ್ ಟ್ಯಾಗ್ ರೂಲ್ಸ್. ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ವಿ ಪುಟ್ ನೆಗೆಟಿವ್ ಟ್ಯಾಗ್. ಇಫ್ ದ ಸೆಂಟೆನ್ಸ್ ಈಸ್ ನೆಗೆಟಿವ್ ವಿ ಪುಟ್ ಪಾಸಿಟಿವ್ ಟ್ಯಾಗ್. ವಿಚ್ ಈಸ್ ಯುವರ್ ಬ್ಯಾಗ್? ನಿನ್ ಬ್ಯಾಗ್ ಯಾವುದು? ವಿಚ್ ಈಸ್ ನಾಟ್ ಯುವರ್ ಬ್ಯಾಗ್? ನಿನ್ ಬ್ಯಾಗ್ ಇದರಲ್ಲಿ ಯಾವ್ದಲ್ಲ. ಅರ್ಥ ಆಗ್ತಿದ್ಯಾ? ಈ ತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಕೇಳೋದ್ರ ಮೂಲಕ ನಮ್ಮ ಒಂದು ಜ್ಞಾನನ ಹೆಚ್ಚಿಸ್ಕೋಬೇಕು. ಇಂಪೆರೇಟಿವ್ ಸೆಂಟೆನ್ಸಸ್. Imperative sentences are the sentences which we can use express order, request, command, desire. ಈ ಎಲ್ಲ ಆರ್ಡರ್ ಆಗಿರ್ಬೋದು, ರಿಕ್ವೆಸ್ಟ್ ಆಗಿರ್ಬೋದು, ಕಮಾಂಡ್ ಆಗಿರ್ಬೋದು, ಮತ್ತೆ ಡಿಸೈರ್ ಗಳನ್ನ ಎಕ್ಸ್ಪ್ರೆಸ್ ಮಾಡೋದು ವಿತ್ ದಿ ಹೆಲ್ಪ್ ಆಫ್ ಯಾವುದು? ಇಂಪೆರೇಟಿವ್ ಸೆಂಟೆನ್ಸಸ್. ನೋಟ್ ಏನು? ದಟ್ ದೇರ್ ಈಸ್ ಯೂಶುವಲ್ ನೋ ಸಬ್ಜೆಕ್ಟ್. ಸಬ್ಜೆಕ್ಟ್ ಇರಲ್ಲ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಅಲ್ಲಿ ಗೋಡೆ ಹತ್ರ ನಿಂತ್ಕೊಂಡಿರ್ತಾರೆ, ಯಾರು ಮೀನ್ಸ್ ವಿಂಡೋ ಹತ್ರ ನಿಂತ್ಕೊಂಡಿರ್ತಾರೆ. ಕ್ಲೋಸ್ ದ ವಿಂಡೋ ಅಂತ ಹೇಳ್ತೀನಿ. ಕ್ಲೋಸ್ ದ ವಿಂಡೋ ಅಂತ ಹೇಳ್ತೀನಿ. ಕ್ಲೋಸ್ ದ ವಿಂಡೋ ಅಂತ ಹೇಳಿದ್ರೆ ನಾನು ಅಲ್ಲಿ ಯಾರು ವಿಂಡೋ ಪಕ್ಕ ನಿಂತ್ಕೊಂಡಿರ್ತಾರೆ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ, ಹೌದು ಇದು ನನಗೆ ಇಲ್ಲಿರೋದು ಅಂತ ಹೇಳಿ. ಏನು, ಅವರು ವಿಂಡೋನ ಕ್ಲೋಸ್ ಮಾಡಕ್ ಮುಂದಾಗ್ತಾರೆ. ಬ್ರಿಂಗ್ ದ ಚಾಕ್ ಅಂತೀರಿ. ಬ್ರಿಂಗ್ ದ ಚಾಕ್ ಅಂತ ಹೇಳಿದ್ರೆ ಚಾಪೀಸ್ ತಗೊಂಬ ಅಂತ ಹೇಳಿ. ಯಾರು ಯೂಶಲಿ ಯಾರು ಹೋಗ್ತಾರೋ ಅವ್ರು ಹೋಗಿ ತಗೊಂಡ್ಬಂದ್ಬಿಡ್ತಾರೆ. ಬ್ರಿಂಗ್ ಎ ಕಪ್ ಆಫ್ ವಾಟರ್ ಅಂತ ಹೇಳ್ತೀನಿ. ಬ್ರಿಂಗ್ ಎ ಕಪ್ ಆಫ್ ವಾಟರ್ ಅಂತ ಹೇಳ್ತೀನಿ. ಎ ಕಪ್ ಆಫ್ ವಾಟರ್ ಅಂತ ಹೇಳ್ತೀನಿ. ನನ್ನ ಮಗ ಏನ್ ಮಾಡ್ತಾನೆ? ಓಡೋಗಿ ನೀರ್ ತಗೊಂಬಂದು ಕೊಡ್ತಾನೆ. ಇದು ಈ ತರ ಏನಪ್ಪಾ ಅಂತ ಹೇಳಿದ್ರೆ ಸೆಂಟೆನ್ಸ್ ಗಳನ್ನ ನಾವು ವರ್ಬ್ ಇಂದ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಕ್ಲೋಸ್ ಆಗಿರ್ಬೋದು, ಬ್ರಿಂಗ್ ಆಗಿರ್ಬೋದು, ಬ್ರಿಂಗ್ ಆಗಿರ್ಬೋದು. ಇಲ್ಲಿ ಯಾವುದೇ ರೀತಿಯ ಸಬ್ಜೆಕ್ಟ್ ಇರಲ್ಲ, ವರ್ಬ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಬೇಸ್ ವರ್ಬ್ ಇಂದ ಸ್ಟಾರ್ಟ್ ಮಾಡ್ತೀವಿ ಈ ಒಂದು ಸೆಂಟೆನ್ಸ್ ನ. ಲುಕ್ ಅಟ್ ದ ಸೆಂಟೆನ್ಸ್ ಹಿಯರ್. ಗಿವ್ ಮಿ ಎ ಬುಕ್. ನನಗೊಂದು ಬುಕ್ ಕೊಡು. ಸ್ಟಾಪ್ ಟಾಕ್, ಸ್ಟಾಪ್ ಟಾಕ್, shouted the boss. Be there at 10 o'clock. B. Open the door. Yes. ಅರ್ಥ ಆಗ್ತಿದೆಯಲ್ವಾ? ಎಸ್. ನೆಕ್ಸ್ಟ್, ಇಂಪೆರೇಟಿವ್ ಸೆಂಟೆನ್ಸ್ ಕ್ಯಾನ್ ಬಿ ಡಿವೈಡೆಡ್ ಇನ್ ಪಾಸಿಟಿವ್, ನೆಗೆಟಿವ್. ಇದನ್ನು ಕೂಡ ಪಾಸಿಟಿವ್, ನೆಗೆಟಿವ್ ಮಾಡಬಹುದು ನೋಡಿ. ಬಹಳ ಈಸಿ ಇದೆ. ಸ್ಟಾಪ್ ದಿಸ್, ನಿಲ್ಸ್ ಇದನ್ನ. ಡೋಂಟ್ ಸ್ಟಾಪ್ ದಿಸ್, ಇದು ನಿಲ್ಸ್ಬೇಡ. ಓಪನ್ ಯುವರ್ ಮೌತ್, ನಿನ್ ಬಾಯ್ ಓಪನ್ ಮಾಡು. ಓಪನ್, ಡೋಂಟ್ ಓಪನ್ ಯುವರ್ ಮೌತ್, ನಿನ್ ಬಾಯ್ ತೆಗಿಬೇಡ. ಕೀಪ್ ಕ್ವೈಟ್, ಸುಮ್ಮನಿರು. ಡೋಂಟ್ ಕೀಪ್ ಕ್ವೈಟ್, ಸುಮ್ಮನಿರಬೇಡ. ಪ್ಲೀಸ್ ಕಮ್ ಟುಮಾರೋ, ನಾಳೆ ದಯವಿಟ್ಟು ಬಾ. ಪ್ಲೀಸ್ ಡೋಂಟ್ ಕಮ್ ಟುಮಾರೋ, ನಾಳೆ ಬರಬೇಡ. ಮೂವ್ ಫಾಸ್ಟ್, ಜೋರಾಗಿ ಹೋಗು. ಡೋಂಟ್ ಮೂವ್ ಫಾಸ್ಟ್, ಜೋರಾಗಿ ಹೋಗ್ಬೇಡ. ಎಸ್, ದೀಸ್ ಆರ್ ದ ಏನೋ ನೋಡಿ. ಇದು ಡು ನಾಟ್ ದು ಕಾಂಟ್ರಾಸ್ಟೆಡ್ ಫಾರ್ಮು ಡೋಂಟ್ ಅಂತ ಹೇಳಿ. ಡೋಂಟ್ ಅನ್ನ ಬಳಸಿ ನಾವೇನ್ ಮಾಡ್ತೀವಿ, ಈ ಒಂದು ಇಂಪೆರೇಟಿವ್ ಸೆಂಟೆನ್ಸ್ ಗಳನ್ನ ನಾವು ನೆಗೆಟಿವ್ ಮಾಡ್ತೀವಿ. ಎಸ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್.
Exclamatory sentences are the sentences which we can express our strong feelings of mind is called exclamatory sentences. which which are those? Joy, sorrow, surprise, wonder, pain, fear. ಇವನ್ನೆಲ್ಲ ನಮಗೆ ಗೊತ್ತಿಲ್ಲದೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಇದನ್ನ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕೇಳ್ತೀವಿ. ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್, exclamatory sentences are the sentences which we can end exclamation mark. exclamation mark ಇಂದ ಎಂಡ್ ಆಗ್ತವೆ. ವಾಟ್ ಎ ಬ್ಯೂಟಿಫುಲ್ ಫ್ಲವರ್, ಎಂತ ಸುಂದರವಾದ ಹೂವದು. ನೋಡ್ರಿ, ನಿಮಗೆ ಗೊತ್ತಿಲ್ಲದೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಅಲಾಸ್, ಶಿ ಡೈಡ್ ಬೈ ಆಕ್ಸಿಡೆಂಟ್. ನೋಡಿ, ತುಂಬಾ ಒಂಥರ ಬೇಜಾರಿಂದ ಹೇಳೋದು. ಅಲಾಸ್, ಆಕ್ಸಿಡೆಂಟ್ ಇಂದ ಸತ್ತೋಗ್ಬಿಟ್ಲು. ಹುರ್ರಾ, RCB won the ಮ್ಯಾಚ್. ನೋಡಿ, ಖುಷಿಯಾಗಿದ್ದಾಗ ಹುರ್ರ ಬಳಸ್ತೀವಿ. ಓ, ಇಟ್ ಈಸ್ ಸುಮನ್, ಇಟ್ ಈಸ್ ಸುಮನ್. ಎಸ್, ಔಚ್, ಯು ಆರ್ ಹರ್ಟಿಂಗ್ ಮೀ. ನೋಡಿ, ಈ ತರ ಎಲ್ಲ ನಾವೇನ್ ಮಾಡ್ತೀವಿ, ಬಳಸ್ತೀವಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಆಪ್ಟೇಟಿವ್ ಸೆಂಟೆನ್ಸ್. An optative sentence express wish, prayer, blessings, curse. ವಿಶ್ ಅಂದ್ರೆ ಆಶೀರ್ವಾದ, ಪ್ರೇಯರ್ ಅಂದ್ರೆ ಅವರಿಗೋಸ್ಕರ ನಾವೇನ್ ಮಾಡ್ತೀವಿ, ಬೇಡ್ಕೊಳ್ಳೋದು. ಬ್ಲೆಸ್ಸಿಂಗ್ಸ್ ಅಂದ್ರೆ ಆಶೀರ್ವಾದ, ಕರ್ಸ್ ಅಂದ್ರೆ ಶಾಪ. ಎಸ್, ನೋಡಿ, it usually begins with words like may, wish, ends with full stop. ನೋಡಿ, may you live a long life. ನೀನು ತುಂಬಾ ವರ್ಷ ಬದುಕು ಅನ್ನೋದು ಇಲ್ಲಿ ಇದು ಆಶೀರ್ವಾದ ಆಗುತ್ತೆ, ಮೀನ್ಸ್ ಬ್ಲೆಸ್ಸಿಂಗ್ಸ್ ಆಗುತ್ತೆ. ಮೇ ಗಾಡ್ ಬ್ಲೆಸ್ ಯು ವಿತ್ ಹ್ಯಾಪಿನೆಸ್. ನಿನಗೆ ಖುಷಿಯಿಂದ ಇರೋಕೆ ಆ ದೇವರು ಆಶೀರ್ವಾದ ಮಾಡ್ಲಿ. ವಿಶ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ. ನಿನಗೆ ಈ ಬರ್ತ್ಡೇ ಶುಭಕರವಾಗಿರಲಿ. ಮೇ ಇಂಡಿಯಾ ಪ್ರಾಸ್ಪರ್ ಅಂಡ್ ಗ್ರೋ. ಇಂಡಿಯಾ ತುಂಬಾ ಉತ್ತುಂಗಕ್ಕೆ ಹೋಗ್ಲಿ. ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ಸ್ ಟ್ರೂ. ನಿನ್ನ ಎಲ್ಲ ಕನಸುಗಳು ಈಡೇರ್ಲಿ ಅಂತ ಹೇಳಿ ಈ ರೀತಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೆಂಟೆನ್ಸ್ಗಳನ್ನ ಮೇ ಅಥವಾ ವಿಶ್ ಅನ್ನೋದನ್ನ ಬಳಸಿ ಯೂಸ್ ಮಾಡಿ ಹೇಳ್ತೀವಲ್ಲ. ಅಥವಾ ನೀವು ನಿಮ್ಮ ಅಪ್ಪಾಜಿ ಅಮ್ಮನ ಕಾಲಿ ಬಿದ್ದಾಗ ಅವ್ರು ಹೇಳ್ತಾರೆ, ಮೇ ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್ ಅಂತ ಹೇಳಿ. ಮೇ ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್ ಅಂತೇಳಿ. ಅರ್ಥ ಆಗ್ತಿದ್ಯಾ? ಅಥವಾ ನೀವು ಯಾರ್ದಾರ ಬರ್ತಡೇ ಇದ್ದಾಗ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತೇಳಿ ವಿಶ್ ಮಾಡ್ತಿರಲ್ವಾ. ಇವೆಲ್ಲ ಇಟ್ ಇಸ್ ಕಮ್ಸ್ ಅಂಡರ್ ಆಪ್ಟೇಟಿವ್ ಸೆಂಟೆನ್ಸ್. ಇದಾಗಿತ್ತು ಇವತ್ತಿನ ಕ್ಲಾಸಸ್. ಯಾವುದು? ಸೆಂಟೆನ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೊಂಡಿದ್ವಿ. ಸೆಂಟೆನ್ಸ್ ನೋಡಿದ್ವಿ, ಸೆಂಟೆನ್ಸ್ ಅಂದ್ರೆ ಏನು ಅಂತೇಳಿ. ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೊಂಡ್ವಿ. ನೆಕ್ಸ್ಟ್ ಅದಾದ್ಮೇಲೆ ಕೈಂಡ್ಸ್ ಆಫ್ ಸೆಂಟೆನ್ಸ್ ನೋಡ್ಕೊಂಡ್ವಿ. ಇದರಲ್ಲಿ ಅಸರ್ಟಿವ್ ಸೆಂಟೆನ್ಸು, ಇಂಪೆರೇಟಿವ್ ಸೆಂಟೆನ್ಸು, ಇಂಟ್ರಾಗೇಟಿವ್ ಸೆಂಟೆನ್ಸು, ಎಕ್ಸ್ಕ್ಲಮೇಟರಿ ಸೆಂಟೆನ್ಸು, ಆಪ್ಟೇಟಿವ್ ಸೆಂಟೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಎಸ್, ಮತ್ತೆ ಅದನ್ನ ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡದ್ದು ಪ್ಯಾಟರ್ನ್ ತಿಳ್ಕೊಂಡ್ವಿ. ಎಸ್, ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಬೈ.